ಇವತ್ತು ಮದ್ದೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯುತ್ತೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ನಡೆದಿದೆ. ಬೃಹತ್ ವೇದಿಕೆ ನಿರ್ಮಾಣಗೊಂಡಿದೆ ಸಮಾವೇಶಕ್ಕಾಗಿ. ಮದ್ದೂರು ಶಾಸಕ ಉದಯ್ ನೇತೃತ್ವದಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿ ನಡೀತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಮೂಲಕ ದಳಪತಿಗಳಿಗೆ ಕೌಂಟರ್ ಕೊಡುವಂತ ಲೆಕ್ಕಾಚಾರ ಇದೆ. ವಿವಿಧ ಕಾಮಗಾರಿಗಳಿಗೆ ಸಿಎಂ ಡಿಸಿಎಂ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. ಇವತ್ತು 1,146 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಸಿಎಂ ಡಿಸಿಎಂ ನೆರವೇರಿಸುತ್ತಾರೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರು ಶಾಸಕರು ಸಾಥ್ ಕೊಡ್ತಾರೆ. ಮಂಡ್ಯದ ಅಭಿವೃದ್ಧಿ ವಿಚಾರವಾಗಿ ಜೆಡಿಎಸ್ಗೆ ಟಕ್ಕರ್ ಕೊಡುವಂತ ಹಿನ್ನೆಲೆಯಲ್ಲಿ ನಡೀತಾ ಇರುವಂತ ಸಾಧನಾ ಸಮಾವೇಶ. ಈಗ ಮೊನ್ನೆ ಕೂಡ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡಿದ್ರು. ಒಂದು ಕಡೆ ಈ ಸಮಾವೇಶದ ಮೂಲಕ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ನಡೀತಾ ಇರುವಂತ ಸಾಧನಾ ಸಮಾವೇಶ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಯಾವ ರೀತಿಯಾಗಿ ಎಲ್ಲ ರೆಡಿಯಾಗಿದೆ ಅಂತೇಳಿ. ಕಾರ್ಯಕ್ರಮಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಜನರನ್ನು ಸೇರಿಸುವಂಥ ನಿರೀಕ್ಷೆ ಕೂಡ ಇದೆ. ಆ ಮೂಲಕ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ನಡೆಯಲಿರುವಂತಹ ಸಾಧನಾ ಸಮಾವೇಶ ಇದು. ಬೃಹತ್ ವೇದಿಕೆ, ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಇದೆ. ಆಮೇಲೆ ಮೊನ್ನೆ ಮೈಸೂರಲ್ಲಾದಂಥ ಸಂದರ್ಭದಲ್ಲಿ ಆಸನದ ಮೇಲೆಲ್ಲ ಮುಖ್ಯಮಂತ್ರಿಗಳ ಫೋಟೋ ರಾರಾಜಿಸ್ತಾ ಇತ್ತು. ಈಗಲೂ ಕೂಡ ಕಾಂಗ್ರೆಸ್ನ ಬಾವುಟಗಳು ರಾರಾಜಿಸ್ತಾ ಇದೆ. ದೊಡ್ಡ ದೊಡ್ಡ ಕಟೌಟ್ಗಳು, ಫ್ಲೆಕ್ಸ್ಗಳು, ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಗ್ಯಾರಂಟಿಗಳ ವಿಚಾರ ಕೂಡ ಅದರಲ್ಲಿ ಮಾಡಿದ್ದಾರೆ. ಇದು ಸದ್ಯ ಸಾಧನಾ ಸಮಾವೇಶದ ತಯಾರಿ ನಡೆದಿದೆ. ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ.